ನಮಸ್ಕಾರ ಸರ್. ನಮಸ್ತೆ. ಬಿಸಿ ರೋಡಿನ ಸರ್ಕಾರಿ ಬಸ್ ನಿಲ್ದಾಣ ಏನಿದೆ, ಗವರ್ಮೆಂಟ್ ಬಸ್ ನಿಲ್ದಾಣ, ತುಂಬಾ ವಿಶೇಷ ಅಂದ್ರೆ ಇಲ್ಲಿ ಹಿಂದೆ ಒಂದು ಆಗಮನ ದ್ವಾರದಲ್ಲಿ ಒಂದು ಭೀಕರ ಹತ್ಯೆ ನಡೆದಿತ್ತು. ಮೊನ್ನೆ ನಿರ್ಗಮನ ದ್ವಾರದಲ್ಲೂ ಒಂದು ಬುರ್ಖಾಧಾರಿ ಹೆಣ್ಮಗಳು ಅಂಗಡಿ ಮಾಲೀಕನ ಮೇಲೆ ಭೀಕರ ದಾಳಿ ಮಾಡ್ತಾಳೆ. ಏನ್ ಸರ್ ಇದು ಬುರ್ಖಾಧಾರಿ ಮಹಿಳೆಯ ಕತೆ? ಏನ್ ಸರ್ ಇದು? ಬಿಸಿ ರೋಡು ಅಂತ ಹೇಳಿದ ಕೂಡಲೇ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಒಂದು ಪ್ರಮುಖ ಪಟ್ಟಣ ಮತ್ತು ತಾಲೂಕು ಕೇಂದ್ರ, ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸಂಪೂರ್ಣ ಕೋಮು ಸೂಕ್ಷ್ಮ. ಯಾಕಂತ ಹೇಳಿದ್ರೆ ಬಿಸಿ ರೋಡು KSRTC ಬಸ್ ನಿಲ್ದಾಣ ಇದೆಯಲ್ಲ, ಅದಕ್ಕಿಂತ ಒಂದು ಫರ್ಲಾಂಗ್ ದೂರ ಹೋದ್ರೆ ಅಲ್ಲಿ ಕಂಪ್ಲೀಟ್ಲಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಬರ್ತದೆ. ಮತ್ತೆ ಅಲ್ಲಿಂದ ಈ ಕಡೆಗೆ ಬಂದ್ರೆ ಅಂಗಡಿ ಮುಂಗಟ್ಟುಗಳೆಲ್ಲ ಇವೆ, ಜನವಸತಿ ಹಿಂದೂ ಡಾಮಿನೇಟೆಡ್ ಏರಿಯಾ ಬರ್ತದೆ ಅಂತ. ಆ ರೀತಿಯಾಗಿ ಒಂದು ಎರಡು ಸ್ಪಿಟಪ್ ಆದಂತ ಏರಿಯಾ ಅದು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ. ಈ ಹಿಂದೆ ಸಹ ಹಲವು ಕೋಮು ಸಂಘರ್ಷಗಳು ಈ ಪ್ರದೇಶದಲ್ಲಿ ನಡೆದಿದ್ದಂತೆ. ಆದ್ರಿಂದಾಗಿ ಯಾವಾಗ ನವೆಂಬರ್ 19ರಂದು ಸಂಜೆ 7 ಗಂಟೆ ಹೊತ್ತಿಗೆ ಅಂಗಡಿಯೊಂದಕ್ಕೆ ಬುರ್ಕಾ ಧರಿಸಿಕೊಂಡು ಬಂದ ಮಹಿಳೆಯೊಬ್ರು ಅಂಗಡಿಯ ಮಾಲೀಕರನ್ನಕ್ಕೆ ಕತ್ತಿಯಿಂದ ಕಡಿದು ಕೊಲೆಗೆ ಯತ್ನಿಸಿದ ಘಟನೆ ಉಂಟಲ್ಲ, ಆ ಕ್ಷಣದಲ್ಲಿ ಆರೋಪಿಯನ್ನು ಅಲ್ಲಿ ಹಿಡಿಯದೆ ಹೋಗಿದ್ದರೆ ಅದು ಬಿಸಿ ರೋಡಿನಲ್ಲಿ ಮತ್ತೊಮ್ಮೆ ಕೋಮುಗಳ ಬಗ್ಗೆ ಸಾಕ್ಷಿ ಆಗ್ತಾ ಇತ್ತು ಸರ್. ಅಂದ್ರೆ ಅದರಲ್ಲಿ ಏಟ್ ಬಿದ್ದಿದ್ದು ನಾವು ನೋಡಿದ್ರೆ ತಲೆ ಪೂರ್ತಿ ಹಿಂದೆ ಕಟ್ಟಾಗಿ ಹೋಗಿದೆ ಆ ವ್ಯಕ್ತಿದು. ಹೌದು, ನಾವು ಯೂಟ್ಯೂಬ್ ಅಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಇಡೀ ದೇಹನೇ ಬ್ಲಡ್ ಆಗ್ಬಿಟ್ಟಿದೆ. ಆ ರೀತಿ ಭೀಕರವಾಗಿ ದಾಳಿಯಾಗಿದೆ. ಅದು ಏನಂತ ಹೇಳಿದ್ರೆ ಅಂಗಡಿಯಲ್ಲಿ ಅವರು ಕೂತಿದ್ರು. ಆ ಸಂದರ್ಭದಲ್ಲಿ ಬುರ್ಕಾ ಧರಿಸಿದ ಹೆಣ್ಮಗಳು ಬಂದು ಮಗು, ನ್ಯೂ ಬಾರ್ನ್ ಬೇಬಿ ಇರ್ತಾರಲ್ಲ, ಹುಟ್ಟಿದ ಮಗು, ಆ ಮಗುವಿಗೆ ಬಟ್ಟೆ ಬೇಕು ಅಂತ ಕೇಳಿದ. ಆಗ ಅಲ್ಲಿ ಅಂಗಡಿಯಲ್ಲಿ ನಮಿತಾ ಅಂತ ಒಂದು ಹೆಣ್ಮಗಳು ಕೆಲಸಕ್ಕಿದ್ಲು. ಅವಳು ವಿರುದ್ಧ ಬನ್ನಿ, ಅಲ್ಲಿ ಮೇಲ್ಗಡೆ ಬಟ್ಟೆ ಇದೆ ಬನ್ನಿ ಅಂತ ಹೇಳಿದಾಗ, ಇಲ್ಲ ನೀನೇ ಹೋಗಿ ತಕೊಂಡು ಬನ್ನಿ ಅಂತ ಹೇಳಿದಾಳೆ. ಹಾಗೆ ಅವಳು ಅಪ್ಸ್ಟೇರ್ ಹತ್ಕೊಂಡು ಮೇಲೆ ಹೋಗಿದ್ದಾಳೆ. ಅಂಗಡಿಯಲ್ಲಿ ಮಾಲೀಕ ಇದ್ದಾರೆ, ಅವರು ಮಾತ್ರ ಇದ್ದದ್ದು. ಆ ಹೊತ್ತಿಗೆ ಚೀಲದಿಂದ ಕತ್ತಿ ತೆಗೆದು ತಲೆಗೆ ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ಅವರು ಬೊಬ್ಬೆ ಹೊಡೆದು ಓಡ್ಕೊಂಡು ಹೋಗಿದ್ದಾರೆ ಅಂಗಡಿಯ ಸೈಡಿಗೆ ಹೋಗುವಾಗ ಬೆನ್ನ ಹತ್ತಿ ಪುನಃ ಹೊಡೆದಿದ್ದಾರೆ. ಮತ್ತೆ ಅವ್ರು ಅಪ್ಸ್ಟೇರಿಗೆ ಹೋದ್ರು. ಪುನಃ ಆ ಸೈಡಿಂದ ಒಂದು ಅಪ್ಸ್ಟೇರ್ ಇದೆ, ಆ ಅಪ್ಸ್ಟೇರಿಗೆ ಹೋಗಿ ಅವರು ಬಚಾವಾದ್ರು. ಅಷ್ಟೊತ್ತಿಗೆ ಜನ ಎಲ್ಲ ಸೇರಿದಾಗ ಮಹಿಳೆ ಓಡ್ಲಿಕ್ಕೆ ಹೊರಟಾಗ ಜನರು ಹಿಡಿದ್ರು. ಅಂದ್ರೆ ಇದು ಹಿಂದೆ ತಲೆನೇ ಕಟ್ಟಾಗಿದೆ. ತಲೆ ಹಿಂಬದಿ ಭಾಗಕ್ಕೆ ದೊಡ್ಡ ಏಟಾಗಿರೋದು. ಇಮಿಡಿಯೇಟ್ ಅಷ್ಟೊತ್ತಿಗೆ ಬೊಬ್ಬೆಯಾಗಿ ಹುಡುಗಿ ಕೆಳಗೆ ಇಳ್ಕೊಂಡು ಬಂದ್ರಲ್ಲ, ಅವಳು ಮತ್ತು ಅಲ್ಲಿ ಸೇರಿದವರೆಲ್ಲ ಇಮಿಡಿಯೇಟ್ ಲೋಕಲ್ ಒಂದು ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಮಂಗಳೂರು AJ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರು. ಇದು ನಡೆದಿದ್ದೆಲ್ಲ ನಿರ್ಗಮನ ದ್ವಾರದಲ್ಲಿ. ಅದು KSRTC ಬಸ್ ಸ್ಟ್ಯಾಂಡ್ ಏನಂತ ಹೇಳಿದ್ರೆ ಹೈವೇಯಲ್ಲಿ ಲೆಫ್ಟ್ ಸೈಡ್ಗೆ ಇದೆ. ಬೆಂಗಳೂರು ಭಾಗದಿಂದ ಬರುವಾಗ ಹೈವೇ ಲೆಫ್ಟ್ ಸೈಡ್ಗೆ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಆಗಮನ ದ್ವಾರ ಇದೆ. ಆಗಮನದಿಂದ KSRTC ಬಸ್ಸುಗಳು ಬಸ್ ಸ್ಟ್ಯಾಂಡ್ ಒಳಗೆ ಹೋಗುತ್ತವೆ. ನಿರ್ಗಮನ ದ್ವಾರದಿಂದ ಪುನಃ ಬಂದು ಹೈವೇಗೆ ಜಾಯಿಂಟ್ ಆಗ್ತದೆ. ಈ ಜಾಯಿಂಟ್ ಆಗುವಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತ ಅಂಗಡಿ ಇದು ಸೋಮಯ್ಯಾಜಿ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಅದು ಕೃಷ್ಣಕುಮಾರ್ ಸೋಮಯ್ಯಾಜಿ ಅಂತ ಹೇಳಿ ಅವರ ಅಂಗಡಿ. ಆಗಮನ ದ್ವಾರದಲ್ಲಿ ಏನ್ ನಡೆದಿತ್ತು? 2016ರಲ್ಲಿ ಆಗಮನ ದ್ವಾರ ಇದೆ ಅಲ್ಲ, ಅದರ ಪಕ್ಕದಲ್ಲಿ ಒಂದು ಹಳೆ ಕಟ್ಟಡ ಇದೆ. ಅದರಲ್ಲಿ ಒಂದು ಉದಯ ಲಾಂಡ್ರಿ ಅಂತ ಒಂದು ಅಂಗಡಿ ಇದೆ. ಅಂದ್ರೆ ಇದು ಬಟ್ಟೆಗೆ ಇಸ್ತ್ರಿ ಹಾಕುವಂತ ಅಂಗಡಿ. ಆ ಅಂಗಡಿಯಲ್ಲಿ ಇದೇ ಹೊತ್ತು ಸುಮಾರು ಸಂಜೆ 7 ಗಂಟೆ ಹೊತ್ತಿಗೆ ಬೈಕಿನಲ್ಲಿ ಬಂದಂತ ಇಬ್ರು ಹುಡುಗರು ಆ ಅಂಗಡಿಯಲ್ಲಿ ಇದ್ದಂತಹ ಶರತ್ ಮಡಿವಾಳ ಎನ್ನುವಂತಹ ಒಬ್ಬ RSS ಕಾರ್ಯಕರ್ತನ ಮೇಲೆ ಭೀಕರವಾಗಿ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಹಣ್ಣಿನ ಅಂಗಡಿಯ ಮಾಲೀಕ, ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಅವರನ್ನು ಎತ್ತಿಕೊಂಡು ಮಂಗಳೂರಿನ AJ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ 2 ದಿವಸದ ನಂತರ ಅವರು ಡೆತ್ ಆದ್ರು. ಈ ಘಟನೆ ಬರೀ ದೊಡ್ಡ ಮಟ್ಟದ ಇಡೀ ರಾಜ್ಯದ ಚಿತ್ರಣ ಅಂತಲ್ಲ, ನಿಮ್ಗೆ ಅಲ್ಲಿನ ಒಬ್ಬ MLA ಬದಲಾಯಿಸಿತು ಅಂತ ಹೇಳಿದ್ರೆ. ಆ ಸಂದರ್ಭದಲ್ಲಿ ರಮಾನಾಥ್ ರೈ ಅವರು ಅಲ್ಲಿ ಶಾಸಕರಾಗಿದ್ರು, ಕಾಂಗ್ರೆಸ್ ಶಾಸಕರಾಗಿದ್ರು. ಕೇವಲ ಆ ಘಟನೆಯ ಆಧಾರದಲ್ಲಿಯೇ ಅದರ ಮುಂದಿನ ಚುನಾವಣೆಯಲ್ಲಿ ರಮಾನಾಥ್ ರೈ ಅವರು ಸೋಲಿಗೆ ಕಾರಣ ಆಯ್ತು. ಅದು ಅಂದ್ರೆ ಒಂದು MLA ಬದಲಾಯಿಸಿದಂತಹ ಒಂದು ಕೊಲೆ ಪ್ರಕರಣ ಅಂದ್ರೆ ಅದು ಶರತ್ ಮಡಿವಾಳ ಕೊಲೆ ಪ್ರಕರಣ. ಅದರಿಂದಾಗಿ ಅದು ಆಗಮನ ದ್ವಾರದ ಬಳಿ ನಡೆದದ್ದು, ಇದು ನಿರ್ಗಮನ ದ್ವಾರದ ಬಳಿ ಕಿಲೋಮೀಟರ್ ಉದ್ದಕ್ಕೆ ಮೆರವಣಿಗೆ ಹೋಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಇದರ ಪರಿಣಾಮವಾಗಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ರಮಾನಾಥ್ ರೈ ಅವರು ಅಲ್ಲಿ ಡಿಫೀಟ್ ಆದ್ರು, ಶಾಸಕ ಸ್ಥಾನ ಕಳ್ಕೊಂಡ್ರು. ಇದೇ ಅಂತದ್ದೇ ಘಟನೆ ಮೊನ್ನೆ 19ನೇ ತಾರೀಕು ಬುಧವಾರ ದಿವಸ ಸಂಜೆ 7 ಗಂಟೆಯ ಸಮಯ ನಡೆದದ್ದು. ಅದು ಸಹ ಶರತ್ ಮಡಿವಾಳ ಹತ್ಯೆಯು ನಡೆದದ್ದು ಸಂಜೆ 7 ಗಂಟೆಯ ಹೊತ್ತಿಗೆ.
ಇದು ನಡೆದದ್ದು ಸಂಜೆ 7 ಗಂಟೆ ಹೊತ್ತಿಗೆ. ಘಟನೆ ನಡೆದ ತಕ್ಷಣ ಇಂಜೂರ್ಡ್ ಇದ್ದಾರೆ ಕೃಷ್ಣಕುಮಾರ್, ಅವರನ್ನ ಇಮಿಡಿಯೇಟ್ ಅಲ್ಲಿ ಸ್ಥಳೀಯ ಒಂದು ಆಸ್ಪತ್ರೆಗೆ ತಗೊಂಡೋಗಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಲ್ಲ. ಇಲ್ಲಿ ಹೆಂಗಸನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಬಂದು ಅವರು ವಶಕ್ಕೆ ತಗೊಂಡು ಗೊತ್ತಾಯ್ತು ಇದು ಬುರ್ಕಾ ಧರಿಸಿದ್ದು ಮಾತ್ರ, ಇವರು ಮುಸ್ಲಿಂ ಹೆಂಗಸು ಅಲ್ಲ. ನೋಡುವಾಗ ಕೃಷ್ಣಕುಮಾರ್ ಅವರ ಹೆಂಡತಿ ಜ್ಯೋತಿ ಸೋಮಯಾಜಿ ಅಂತ ಹೇಳಿ. ಈ ಗಂಡ ಹೆಂಡತಿಯರ ಮಧ್ಯೆ ಕಳೆದ ಕೆಲವು ಸಮಯಗಳಿಂದ ಸಮಸ್ಯೆ ಇತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ಕೃಷ್ಣಕುಮಾರ್ ಸೋಮಯಾಜಿ ಅವರಿಗೆ ಹಿಂದೆ ಮದುವೆಯಾಗಿ ಅವರ ಹೆಂಡತಿ ಎಕ್ಸ್ಪೈರ್ ಆಗಿದ್ರು. ಅವರಿಗೆ ಒಂದು ಗಂಡು ಮಗ ಇದ್ದಾನೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಡಿಸೆಂಬರ್ 5ನೇ ತಾರೀಕಿಗೆ ಮದುವೆಗೆ ದಿನ ನಿಗದಿಯಾಗಿದೆ. ಇದೇ ಡಿಸೆಂಬರ್ 5ಕ್ಕೆ ಹೆಂಡತಿಯನ್ನು ಕಳ್ಕೊಂಡ ನಂತರ ಮಗುವನ್ನು ನೋಡ್ಕೊಳ್ಳಿಕ್ಕೆ ಒಂದು ಹೆಣ್ಮಗು ಬೇಕು ಅಂತ ಹೇಳಿ ಬ್ರಹ್ಮಾವರದ ಮೂಲದ ಈ ಜ್ಯೋತಿಯವರನ್ನ ಮದುವೆ ಆಗಿದ್ರು. ಜ್ಯೋತಿಯವರಿಗೂ ಮದುವೆಯಾಗಿ ಡೈವರ್ಸ್ ಆಗಿತ್ತು. ಇವರಿಗೂ ಒಂದು ಗಂಡು ಮಗ ಇತ್ತು. ಮದುವೆಯಾಗಿ ಅವರು ಬಂದು ಇಲ್ಲಿ ಸ್ವಂತ ಮನೆ ಇತ್ತು, ಆ ಮನೆಯಲ್ಲಿ ಇದ್ರು. ಈ ಕರ್ಕೊಂಡು ಪಳಂಬೂರು ಬೀಚ್ಗೆ ಹೋಗಿದ್ರು. ಅಲ್ಲಿ ಆ ಮಗು ಸಮುದ್ರಕ್ಕೆ ಬಿದ್ದು ಡೆತ್ ಆಗಿತ್ತು, ನೀರಲ್ಲಿ ಮುಳುಗಿ. ಅದು ಈ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲೂ ಏನೋ ಕೇಸು ದಾಖಲಾಗಿದೆ. ಆ ಘಟನೆ ನಡೆದ ನಂತರ ಇವರು ಮಾನಸಿಕವಾಗಿ ಕುಗ್ಗಿ ಹೋದ್ರು. ಯಾರು? ಜ್ಯೋತಿಯವರು. ನನ್ನ ಮಗನನ್ನು ಗಂಡ ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಮುಳುಗಿಸಿ ಕೊಂದಿದ್ದಾನೆ ಎನ್ನುವುದೇ ಅವರ ಆರೋಪ ಆಗಿತ್ತು. ಇದರಿಂದಾಗಿ ಗಂಡ ಹೆಂಡತಿಯ ಮಧ್ಯೆ ಆಗಿಂದಾಗೆ ಗಲಾಟೆಗಳಾಗ್ತಾ ಇತ್ತು. ವಾರಕ್ಕೆ ಒಂದು 2 ಬಾರಿ ಆದರೂ ಪೊಲೀಸ್ ಸ್ಟೇಷನ್ಗೆ ಅವರು ಫೋನ್ ಮಾಡ್ತಾ ಇದ್ರು. ಪೊಲೀಸರು ಹೋಗ್ತಾ ಇದ್ರು, ಅವರನ್ನು ಸಮಾಧಾನ ಪಡಿಸ್ತಾ ಇದ್ರು, ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು, ಅವರನ್ನು ಕೌನ್ಸಿಲಿಂಗ್ ಒಳಪಡಿಸಿದ್ರು. ಅವರ ತಾಯಿ ಮತ್ತು ತಮ್ಮ ಅವರು ಬಂದು ಅವರನ್ನು ಸಮಾಧಾನ ಮಾಡಿಸುವಂತ ಇದು 2-3 ವರ್ಷಗಳಿಂದ ಇದು ನಿರಂತರವಾಗಿ ಅವರ ಮಧ್ಯೆ ಕಲಹ ಇತ್ತು. ಇಂತಹ ಸಂದರ್ಭದಲ್ಲಿ ಇವರು ಕೃಷ್ಣಕುಮಾರ್ ಮಾಡಿದ್ರು ಅಂತ ಹೇಳಿದ್ರೆ ಇವರೊಟ್ಟಿಗೆ ಇನ್ನು ಜೀವನ ಮಾಡೋದು ಕಷ್ಟ. ಇವಳು ಯಾವ ಸಂದರ್ಭದಲ್ಲೂ ನಾನು ಅವರ ಮನೆಯನ್ನು ಅವರಿಗೆ ಜ್ಯೋತಿ ಅವರಿಗೆ ಬಿಟ್ಟು ಕೊಟ್ಟು ಅವರು ಹೋಗಿ ಬಾಡಿಗೆ ಮನೆಯಲ್ಲಿ ಕೂತ್ಕೊಂಡ್ರು. ಈ ಸಂದರ್ಭದಲ್ಲಿ ಅವರ ತಾಯಿ ಮತ್ತು ತಮ್ಮ ಬಂದು ಇಲ್ಲೇ ಇದ್ರು ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಅಂತ ಹೇಳಿ. ಕೆಲವು ದಿನಗಳ ಹಿಂದೆ ಊರಿಗೆ ಹೋಗಿದ್ದಾರೆ. ಇವರು ಒಬ್ಬರೇ ಇದ್ರು. ಇಂತಹ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ತೊಂದರೆಗಳು ಉಂಟಾಯಿತು. ನನ್ನ ಮಗನನ್ನು ಕೊಂದು ಅವರ ಮಗನಿಗೆ ಮದುವೆ ಮಾಡ್ತಾ ಇದ್ದಾರೆ ಎನ್ನುವಂತ ಭಾವನೆ ಮನಸ್ಸಲ್ಲಿ ಮೂಡಿತಲ್ಲ. ಆ ಒಂದು ಡೆತ್ ಆಗಿರುತ್ತಲ್ಲ ಹುಡುಗ ನೀರಲ್ಲಿ ಮುಳುಗಿ, ಅದು ಅಸಹಜ ಸಾವು ಅಷ್ಟೇ. ಅದು ಅಸಹಜ ಸಾವು. ಅಲ್ಲಿ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ದಾಖಲಾಗಿದೆ. ಬೇಕಂತೆ ಮಾಡಿದ್ದಲ್ಲ, UDR ಆಗಿತ್ತು. ಹುಡುಗ ಸಮುದ್ರಕ್ಕೆ ಸ್ನಾನಕ್ಕೆ ಹೋದಂತ ಸಂದರ್ಭ, ಈಜಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ತೆರೆಗಳ ಅಬ್ಬರಕ್ಕೆ ಸಿಲುಕಿ ನೀರ್ಪಾಲಾಗಿತ್ತು. ಅದು ಘಟನೆ ಉಂಟಲ್ಲ, ಆ ಘಟನೆ ಜ್ಯೋತಿಯವರ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀರಿತ್ತು. ಅಂದ್ರೆ ಅವರ ಮನಸ್ಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಗಂಡ ಅವರ ಮಗನಿಗೆ ಬೇಕಾಗಿ, ಯಾಕಂದ್ರೆ ಇವರಿಗೂ ಇವರ ಮೊದಲ ಹೆಂಡತಿಯ ಮಗು ಇತ್ತಲ್ಲ, ಅವನಿಗೆ ಬೇಕಾಗಿ ನನ್ನ ಮಗುವನ್ನು ಕರ್ಕೊಂಡು ಹೋಗಿ ಭಾವನೆ ಬಂತು. ಆದ್ರಿಂದಾಗಿ ಅವರು ಗಂಡನೊಂದಿಗೆ ಅವರೊಂದಿಗೆ ದ್ವೇಷ ಸಾಧನೆ ಆರಂಭಿಸಿದ್ರು. ಮಾನಸಿಕವಾಗಿ ಕುಗ್ಗಿ ಗಂಡನೊಂದಿಗೆ ದಿನನಿತ್ಯ ಗಲಾಟೆ ಸ್ಟಾರ್ಟ್ ಆಯ್ತು. ಕೃಷ್ಣಕುಮಾರ ಸ್ವಾಮಿ ಮಾಡಿದ್ರು. ಅವರ ಮಗನಿಗೆ ಮದುವೆ ಮಾಡುವಂತ ಪ್ರಾಯ ಆಗಿದೆ. ಒಂದು ಹುಡುಗಿ ನೋಡಿದ್ದಾರೆ, ಅದು ಮಾತುಕತೆ ಆಗಿದೆ, ನಿಶ್ಚಿತಾರ್ಥ ಆಗಿದೆ. ಡಿಸೆಂಬರ್ 5ಕ್ಕೆ ಮದುವೆ ಅಂತ ನಿರ್ಧಾರ ಆಗಿದೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಏನಾಯ್ತು, ಈ ಸಂದರ್ಭದಲ್ಲಿ ನನ್ನ ಮಗ ಇದ್ರೆ ನನ್ನ ಮಗನಿಗೂ ಮದುವೆ ಆಗುವಂತ ಪ್ರಾಯ. ಈಗ ನನ್ನ ಮಗನನ್ನು ಇವರು ಅವರ ಮಗನಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದ್ವೇಷ ಭಾವನೆ ಕ್ರಿಯೇಟ್ ಆಯ್ತು. ಇವ್ರ ತಲೆಯಲ್ಲಿ ಬಂತದ್ದು. ಆ ದ್ವೇಷ ಭಾವನೆಯಿಂದಾಗಿ ಇವರನ್ನು ಕೊಲೆ ಮಾಡ್ಬೇಕನ್ನೋ ಉದ್ದೇಶದಿಂದ ಪಾಣೆಮಂಗಳೂರಿಗೆ ಹೋಗಿ ಪಾಣೆಮಂಗಳೂರಿನ ಒಂದು ಅಂಗಡಿಯಿಂದ ಬುರ್ಕಾ ಖರೀದಿ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ BC ರೋಡು, ಬಂಟ್ವಾಳ ಇಲ್ಲೆಲ್ಲ ಬುರ್ಕಾ ಖರೀದಿ ಮಾಡಿದ್ರೆ ಅವ್ರದ್ದು ಕೆಲವರಿಗೆ ಪರಿಚಯ ಇರ್ಬೋದು. ಹಾಗೆ ಅವ್ರ ಪರಿಚಯ ಇರ್ಬೋದು ಅಂತ ಅವ್ರು ಪಾಣೆಮಂಗಳೂರಿಗೆ ಹೋಗಿದ್ದಾರೆ. ಪಾಣೆಮಂಗಳೂರಿನ ಅಂಗಡಿಯಲ್ಲಿ ಬುರ್ಕಾ ಖರೀದಿ ಮಾಡಿದ್ದಾರೆ. ಅದರ ನಂತರ ಒಂದು ಅಂಗಡಿಯಿಂದ ಕತ್ತಿ ಖರೀದಿ ಮಾಡಿಕೊಂಡು ಬಂದಿದ್ದಾರೆ. ಒಂದು 7 ಗಂಟೆ ಸಂಜೆ ಹೊತ್ತು ಬಂದವರೇ ಅಂಗಡಿಗೆ ಬಂದು ಹಿಂದಿಯಲ್ಲಿ ಆ ಹುಡುಗಿ ಹತ್ರ ಸಣ್ಣ ಮಗುವಿಗೆ ಬಟ್ಟೆ ಕೇಳಿದ್ದಾರೆ. ಅವಳು ಅಪ್ಸ್ಟೇರಿಗೆ ಹೋಗಿದ್ದಾಳೆ. ಯಾಕಂದ್ರೆ ಅಂತ ಡ್ರೆಸ್ಗಳೆಲ್ಲ, ಮಕ್ಕಳ ಡ್ರೆಸ್ಗಳೆಲ್ಲ ಆ ಶಾಪಿನ ಮಾಡಿ ಮೇಲೆ ಅಲ್ಲಿಗೆ ಹೋಗಿದ್ದಾಳೆ. ಅಷ್ಟೊತ್ತಿಗೆ ಇವರು ಕ್ಯಾಶ್ ಕೌಂಟರ್ ಅಲ್ಲಿ ಕೂತಿದ್ರಲ್ಲ, ಇವರು ತಲೆಗೆ ಹೊಡೆದ ಕೂಡಲೇ ಇವರು ಬೊಬ್ಬೆ ಹೊಡೆದಿದ್ದಾರೆ. ಬೊಬ್ಬೆ ಹೊಡೆದು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವಾಗ ನಿಮ್ಮದಿಂದ ಓಡಿ ಹೋಗಿ ಮತ್ತೆ 4 ಪೆಟ್ಟು ಹೊಡೆದಿದ್ದಾರೆ. ಆಗ ಸೈಡ್ ಅಲ್ಲಿ ಒಂದು ಅಪ್ಸ್ಟೇರ್ ಇತ್ತು. ಆ ಅಪ್ಸ್ಟೇರ್ ಅಲ್ಲಿ ಮೇಲೆ ಹೋಗಿದ್ರಿಂದಾಗಿ ಅವರು ಜೀವ ಬಚಾವಾಗಿದೆ. ಆದ್ರೂ ಇಲ್ಲಿ ನಿಮ್ಗೆ ಅನಿಸ್ತಾ ಇಲ್ವೋ, ಒಂದು ವೇಳೆ ಬುರ್ಕಾದಾರಿ ಹೆಂಗಸು ಸಿಗ್ಲಿಲ್ಲ ಅಂದ್ರೆ ಇದು ಏನಾಗ್ತಿತ್ತು ರಿಯಾಕ್ಷನ್ ಹೇಳ್ಬೋದಾ ನೀವು? ಬುರ್ಕಾದಾರಿ ಹೆಂಗಸು ಸಿಗದೇ ಇದ್ದಿದ್ರೆ BC ರೋಡಿಗೆ ಬೇರೆ ಮರು ದಿವಸಕ್ಕೆ ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಲಾಗ್ತಿತ್ತು.
ಮುಸ್ಲಿಂ ಸಂಘಟನೆಗಳ ಮೇಲೆ ದೂರು ಬರ್ತಿತ್ತು, PFI ನ ಮೇಲೆ ದೂರು ಬರ್ತಿತ್ತು, ಉದ್ಯಮಿಯನ್ನು ಮಹಿಳೆಯನ್ನು ಬಳಸಿಕೊಂಡು ಹತ್ಯೆ ಮಾಡುವಂತ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಈ ರೀತಿಯಾಗಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಆಗ ಪುನಃ ನಿಮ್ಗೆ ಶರತ್ ಮಡಿವಾಳನ ಕೇಸು ರಿವೀಲ್ ಆಗ್ತಾ ಇತ್ತು. ಶರತ್ ಮಡಿವಾಳನ್ನು ಈ ರೀತಿಯಾಗಿ ಅವರು ಕೊಂದಿದ್ದಾರೆ ಅಂತ ಹೇಳಿ PFI ಸಂಘಟನೆಯವರು ಶರತ್ ಮಡಿವಾಳನ್ನು ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ, ಎಲ್ಲಿಂದಲೂ ಚಾಮರಾಜನಗರದಿಂದ ಜನ ತರಿಸಿಕೊಂಡು ಕೊಲೆ ಮಾಡಿಸಿದ್ದಾರೆ. ಅದೇ ರೀತಿ ಇಲ್ಲಿ ಸಂಘಟನೆಯವರು ಹೆಂಗಸನ್ನು ಬಳಸಿಕೊಂಡು ಈ ಹತ್ಯೆ ಯತ್ನ ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಬರ್ತಾ ಇತ್ತು. ದೊಡ್ಡ ಸುದ್ದಿ ಆಗ್ತಿತ್ತು, ರಾಜಕೀಯವಾಗಿ ಭಾರಿ ತಿರುವುಗಳು ಕಾಣ್ತಿದ್ವು ಅಂತೀರಾ? ಖಂಡಿತವಾಗಿ ಇದು ರಾಜಕೀಯವಾಗಿ ಅದನ್ನು ಒಂದು ಪ್ರಶ್ನೆಯಾಗಿ ತಗೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಅಂಗಡಿ ಏನಿದೆ, ಅಂಗಡಿಯಿಂದ ಹಿಂಬದಿ ಅಂತ ಹೇಳಿದ್ರೆ ಒಂದು ಸೈಡ್ ಅಂತ ಹೇಳಿದ್ರೆ ಅದು ಟೋಟಲಿ ಫುಲ್ ಮುಸ್ಲಿಂ ಬಾಹುಳ್ಯದ ಪ್ರದೇಶ. ಪೊಲೀಸರು ಈ ಬುರ್ಕಾದಾರಿ ಹೆಣ್ಮಗಳು ಯಾರು ಅಂತ ಹೇಳಿ CCTV ಇದ್ದ ಮನೆಗಳನ್ನು ಹುಡುಕುವಂತ ಕೆಲಸ ಬರ್ತಾ ಇತ್ತು. ಸದ್ಯಕ್ಕೆ ಅಂತ ಘಟನೆಗಳಿಗೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಯಾಕಂತ ಹೇಳಿದ್ರೆ ಘಟನಾ ಸ್ಥಳದಲ್ಲಿ ಹೆಂಗಸು ಸಿಕ್ಕಿ ಬಿದ್ರು. ಅಬ್ದುಲ್ ರೆಹಮಾನ್ ಹತ್ಯೆಯ ಪ್ರತಿಕಾರ ಅಂತೇಳಿ ಸುದ್ದಿ ಆಗಿಬಿಡ್ತಿತ್ತು. ಖಂಡಿತವಾಗಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರತಿಕಾರ ಅಂತಲೂ ಆಗ್ತಾ ಇತ್ತು. ಇಲ್ಲಾಂದ್ರೆ ಶರತ್ ಮಡಿವಾಳನ ಕೊಂದ ರೀತಿಯಲ್ಲೇ ಕೃಷ್ಣಕುಮಾರ್ ಸಣ್ಣ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಆಗ್ತಾ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಇದು ಸುದ್ದಿ ಆಗ್ತಾ ಇತ್ತು. ಆ ಅಂಗಡಿಗೆ ಬಂದು ಒಂದು ಮಹಿಳೆ ಒಬ್ಬಳು ಕತ್ತಿಯಿಂದ ಕಡಿತಾಳೆ ಅಂತ ಹೇಳಿದ್ರೆ ಆಗ ಬೇರೆ ರೀತಿಯಲ್ಲಿ ಅದು ಟರ್ನ್ ತಗೊಳ್ತದೆ. ಯಾಕಂತ ಹೇಳಿದ್ರೆ ಇವರು ಅದಕ್ಕೆ ಪ್ರತಿಯಾಗಿ ಅವರನ್ನು ಹತ್ಯೆ ಮಾಡ್ಲಿಕ್ಕೆ ಬಂದ್ರು ಅಂತಲೇ ಹೇಳ್ತಾ ಇದ್ರು. ಇಲ್ಲ ಇದ್ರೆ ಸಂಘಟನೆಯವರು ಮುಸ್ಲಿಂ ಹೆಣ್ಮಕ್ಕಳನ್ನು ಬಳಸಿಕೊಂಡು ಈ ಕೃತ್ಯ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಈ ರೀತಿಯಾಗಿ ಬರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಯೂಸ್ ಆಗಿರೋದು ಕತ್ತಿ ಆಗಿರೋದ್ರಿಂದ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವ ಉದ್ದೇಶದಲ್ಲೇ ಬಂದಿರೋದ್ರಿಂದ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇತ್ತು. ಖಂಡಿತವಾಗಿ ಅವರು ಬಚಾವಾದ್ರು, ಅವರ ಹೆಂಡತಿಯು ಸಿಕ್ಕಿ ಬಿದ್ರು. ಈ ಬುರ್ಕಾ ಕತೆ ರಿವೀಲ್ ಆಯ್ತು. ಪೊಲೀಸರು ನಿಟ್ಟುಸಿರು ಬಿಟ್ರು. ಅವರನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. 2 ದಿವಸ ಕಸ್ಟಡಿ ತಗೊಂಡ್ರು. ಬುರ್ಕಾ ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂತ ಮಹಾಜರು ಮಾಡಿದ್ರು. ಕತ್ತಿ ಪರ್ಚೇಸ್ ಎಲ್ಲಿ ಮಾಡಿದಂತ ಇಲ್ಲಿ ಮಹಾಜರು ಮಾಡಿದ್ರು. ಮತ್ತೆ ಅವರಿಗೆ ಪೊಲೀಸರಿಗೆ ಬಂಡವಾಳ ಟೌನ್ ಪೊಲೀಸರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಈ ಹಿಂದೆ 10-15 ಸಾರಿ ಅವರ ಈ ಗಂಡ ಹೆಂಡತಿ ಕಾಂಪ್ಲಿಕೇಶನ್ ಅನ್ನು ರಾಜ್ಯ ಪಂಚಾಯತಿಗೆ ಮಾಡಿದ್ರಲ್ವಾ, ಕೌನ್ಸಿಲಿಂಗ್ ಮಾಡಿದ್ರು. ಬೇರೆ ಮನೆ ಮಾಡ್ತಾನೆ, ಅವರಿಗೆ ಮನೆ ಬಿಟ್ಟು ಕೊಡ್ತಾರೆ ಅಂದ್ರೆ ಅದಕ್ಕೂ ಪೊಲೀಸರು ಅದು ಒಳ್ಳೇದು, ಅವರಿಗೆ ಆರೋಗ್ಯ ಸಮಸ್ಯೆ ಸರಿಯಾಗುವವರೆಗೆ ಅವರು ಆ ರೀತಿಯಾಗಿ ಮಾಡಿದ್ದಲ್ಲಿ. ಇಲ್ಲಾಂದ್ರೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಆ ರೀತಿ ಹಾವು ಮುಂಗುಸಿ ತರ ಇದ್ರೆ ಮತ್ತೊಂದು ಕ್ರೈಮು ಘಟಿಸಬಹುದು ಎನ್ನುವಂತ ನಿರೀಕ್ಷೆ ಪೊಲೀಸರಿಗೆ ಇತ್ತಲ್ಲ. ಆದ್ರೆ ಏನೇ ಇರ್ಲಿ ಸರ್, ಗಂಡನ್ ಹೊಡಿಯೋದಕ್ಕೆ ಪ್ಲಾನ್ ನನಗೆ ಆಶ್ಚರ್ಯ ಅನ್ನಿಸ್ತು. ಕರೆಕ್ಟ್ ಆಗಿ ಬುರ್ಕಾ ಧರಿಸ್ಕೊಂಡು ಕತ್ತಿ ಹಿಡ್ಕೊಂಡು ಹಿಂದಿ ಮಾತಾಡಿ ಅಂದ್ರೆ ಯೋಜಿತವಾಗಿ ಅಂದ್ರೆ ಒಂದು ಪ್ಲಾನ್ ಪ್ರಕಾರನೇ ನಡೆದಿದೆ ಅನ್ಸೋದಿಲ್ವಾ ನಿಮಗೆ? ಖಂಡಿತವಾಗಿ ಪ್ಲಾನ್ ಪ್ರಕಾರ. ಯಾಕಂತ ಇದೊಂದು ಕೋಮು ದ್ವೇಷ ಅಂತ ಆಗ್ಲಿ ಅನ್ನುವಂತ ಆಗಿ ಅದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಂಡು ಟಿವಿ ಚಾನೆಲ್ಗಳೇ ದೊಡ್ಡ ಚರ್ಚೆನೆ ಆಗ್ಬಿಡೋದು, ದೊಡ್ಡ ಚರ್ಚೆ ಆಗೋದು. ಯಾಕಂತ ಹೇಳಿದ್ರೆ ಅದರ ವಾಸ್ತವ ಸ್ಥಿತಿ ಯಾರಿಗೆ ಏನಂತ ಗೊತ್ತಾಗೋದಿಲ್ಲ. ಗಂಡ ಹೆಂಡತಿಗೆ ಸರಿ ಇರ್ಲಿಲ್ಲ, ಅದು ಸಮಸ್ಯೆ ಆಗ್ತಿತ್ತು. ಆ ಹೆಂಡತಿ ಆಗಿರ್ಬೋದು ಎನ್ನುವುದನ್ನು ಯಾರು ಯೋಚನೆ ಮಾಡ್ತಿರ್ಲಿಲ್ಲ, ಯಾರು ಕಲ್ಪನೆಗೂ ನಿಲ್ಕ್ತಾ ಇರ್ಲಿಲ್ಲ. ಅದು ಆ ರೀತಿಯಾಗಿ ಹೋಗ್ತಾ ಇತ್ತು. ಅದು ಪೊಲೀಸರಂತೂ ಆರೋಪಿ ಸಿಕ್ಕಿದ್ರಿಂದಾಗಿ ಅವರನ್ನು ನಿಲ್ಲಿಸಿ ಬಿಟ್ರು. ಇಲ್ಲ ಇದ್ರೆ ಅವರಿಗೆ ಒಂದು BC ರೋಡ್ ಅಲ್ಲಿ 1 ತಿಂಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಬೇಕಿತ್ತು. KSRP DAR ವ್ಯಾನ್ ಅನ್ನು ತಂದು ನಿಲ್ಲಿಸಬೇಕಿತ್ತು. ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಬೊಕ್ಕ ಮಾಡಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೇಸನ್ನು ತೆಗೆದು COD ತಲೆಗೆ ಹಾಕ್ತಾ ಇತ್ತು, ತನಿಖೆ ಮಾಡಿ ಅಂತ ಹೇಳಿ. ಆದ್ರೆ ತನಿಖೆ ರಿಸಲ್ಟ್ ಬರೋತ್ತಿಗೆ 6 ತಿಂಗಳು ಆಗ್ತಿತ್ತು. ಅದ್ರ ಮಧ್ಯೆ ಎಲ್ಲರ ಬೇಳೆನೂ ಬೇಯಿಸ್ಕೊಂಡ್ ಬಿಡ್ತಿದ್ರು ಅನ್ಸುದಿಲ್ವಾ ನಿಮ್ಗೆ? ಹೌದು, ಖಂಡಿತವಾಗಿ ರಾಜಕೀಯ ಬೇಳೆ ಯಾರೆಲ್ಲ ಬೇಯಿಸ್ಕೊಳ್ಬೇಕು ಅದನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ರು. ಸೊ ಏನೆಲ್ಲ ಆಗ್ಬೇಕಾಗಿತ್ತು ಅದು ಆಗ್ಬಿಡ್ತಿತ್ತು, ಏನೆಲ್ಲ ಆಗ್ಬೇಕಿತ್ತು ಅದೆಲ್ಲ ಆಗ್ತಾ ಇತ್ತು. ಸದ್ಯಕ್ಕೆ ಆರೋಪಿ ಘಟನಾ ಸ್ಥಳದಲ್ಲೇ ಸಿಕ್ಕಿ ಬಿದ್ದಿದ್ರಿಂದ ಮತ್ತು ಅದು ಕೃಷ್ಣಕುಮಾರ್ ಅವರ ಹೆಂಡತಿಯೇ ಆಗಿದ್ದರಿಂದ ಎಲ್ಲವೂ ತಣ್ಣಗಾಗೋಯ್ತು. ಎಲ್ಲಕ್ಕೂ ತೆರೆ ಬಿತ್ತು. ಬುರ್ಕಾದಾರಿ ಹೆಂಗಸು ಯಾರು ಅನ್ನೋದು ಗೊತ್ತಾಯ್ತು. ಬುರ್ಕಾದಾರಿ ಹೆಂಗಸು ಯಾರಂತ ಹೇಳಿ ಇಮಿಡಿಯೇಟ್ ಗೊತ್ತಾದ್ರಿಂದಾಗಿ ವದಂತಿಗಳಿಗೆ ಅವಕಾಶ ಇರ್ಲಿಲ್ಲ. ನೋಡಿ, ವದಂತಿಗೂ ಅವಕಾಶ ಇಲ್ಲ, ಗಲಾಟೆಗೂ ಅವಕಾಶ ಇಲ್ಲ, ಏನಿಲ್ಲ. ವದಂತಿಗೆ ಅವಕಾಶ ಇದ್ರೇನೆ ಗಲಾಟೆಗೆ ಅವಕಾಶ ಆಗುವುದು. ಮತ್ತೊಂದು ಬಾರಿ ಬ್ರೇಕ್ ಬಿತ್ತಲ್ಲ, ದಂಗೆಯಿಂದ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆ ತಪ್ಪಿಸ್ಕೊಳ್ತು ಅಂತೀರಾ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಣ್ಣ ಸಣ್ಣ ವಿಚಾರಗಳೇ ಕೋಮು ಸಂಘರ್ಷಕ್ಕೆ ಕಾರಣವಾಗಿರುವುದು. ಈ ಹಿಂದೆ ಸಹ ನಾವು ನೋಡಿದ್ದೇವೆ ಯಾವ್ಯಾವ ಕಾರಣಕ್ಕಾಗಿ ಇಲ್ಲಿ ಕೋಮು
ಗಲಭೆಗಳಾಗಿದ್ದೇವೆ. ಸೈಕಲ್ ಹೋಗಿ ಡಿಕ್ಕಿ ಹೊಡೆದಕ್ಕೂ ಇಲ್ಲಿ ಗಲಾಟೆಗಳಾದ ನಿದರ್ಶನ ಇದೆ. ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದದ್ದ. ಸಂಸಾರದ ಜಗಳ ಇಡೀ ಒಂದು ಕೋಮು ದೇಶಕ್ಕೆ ಯಾವೆಲ್ಲ ರೀತಿ ಅದ ನಾಂದಿ ಹಾಡ್ತಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ಸುತ್ತೆ ನನಗೆ ಈ ಕೇಸ್. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇಂಥ ಪ್ರಕರಣ ಈ ಹಿಂದೆ ಎಲ್ಲೂ ನಡೆದಂತ ನಿದರ್ಶನ ಇಲ್ಲ. ಗಂಡ ಹೆಂಡತಿಯ ಗಲಾಟೆ ಆಗಿದೆ, ಗಂಡ ಹೆಂಡತಿಯನ್ನು ಕೊಂದದಿದೆ, ಹೆಂಡತಿ ಗಂಡನನ್ನು ಕೊಂದದಿದೆ, ಎಲ್ಲವೂ ಇದೆ. ಕೊಲೆ ಮಾಡುವ ರೀತಿಯಲ್ಲಿ ವಿಭಿನ್ನತೆ ಇದೆಯಲ್ಲ. ಬೇರೆ ಧರ್ಮದ ರಕ್ಷೆಯನ್ನು ಪಡೆದುಕೊಂಡು ಒಂದು ಕೊಲೆ ಮಾಡ್ಲಿಕ್ಕೆ ಹೋಗುದು ಇದೆಯಲ್ಲ, ಅದು ಹೊಸತು. ಮುಂದಿನ ಪರಿಣಾಮಗಳು ಭೀಕರ ಆಗಬಹುದು ಅಂತೇಳಿ ಅಂದಾಜು ಇದ್ದೇ ಆ ರೀತಿಯಾಗಿ ಮಾಡಿರೋದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣ ಬೇರೆ ತಿರುವನ್ನು ಪಡ್ಕೊಳ್ತದೆ, ತನಿಖೆ ಬೇರೆ ರೀತಿಯಲ್ಲಿ ಹೋಗ್ತದೆ, ನಾನು ಸೇಫ್ ಆಗ್ತೇನೆ ಎನ್ನುವಂತ ಇಂತಹ ಘಟನೆಗಳು ನಡೆದಾಗ ಅದರ ಹಿನ್ನೆಲೆಯನ್ನು ಅರಿತುಕೊಂಡು ಅದನ್ನು ಪರಾಮರಿಸಬೇಕು. ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಅಂತೇಳಿ ಕನ್ನಡದಲ್ಲೊಂದು ಗಾದೆ ಇದೆ. ಸರಿಯಾಗಿ ದಕ್ಷಿಣ ಕನ್ನಡಕ್ಕೆ ಹೊಂದಾಣಿಕೆ ಆಗ್ತದೆ ಆ ಮಾತು. ಆಗ್ಲೇ ಸತ್ಯತೆ ಗೊತ್ತಾಗುತ್ತೆ ಅಂತೀರಾ? ಹೌದು, ಆಗ್ಲೇ ಸತ್ಯತೆ ಗೊತ್ತಾಗೋದು.